ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಇಂದ್ರೇಶ್ ಬ್ಲಾಗ್ಸ್ಗೆ ಸುಸ್ವಾಗತ. ಇವತ್ತು ನಾವು ಮುಂಜಾನೆದ್ದು ಯಥಾರೀತಿ ಡ್ಯೂಟಿಗೆ ಹೋಗ್ತಾ ಇದ್ದೇವೆ. ಪ್ರಕೃತಿಯಲ್ಲಿ ಯಾವ ಭೇದ ಭಾವವಿಲ್ಲ. ಏನಾದರೂ ಮಾಡಬೇಕೆನ್ನುವ ಪ್ರಬಲ ಇಚ್ಛೆ ಹಂಬಲವಿದ್ದರೆ ದಾರಿ ತಾನಾಗೇ ತೆರೆದುಕೊಳ್ಳುತ್ತದೆ. ನೀವು ಪ್ರಕೃತಿಯನ್ನು ಒಮ್ಮೆ ಗಮನಿಸಿ ನೋಡಿ. ಪ್ರಕೃತಿ ಎಲ್ಲರ ಬಗೆಯೂ ಸಮಭಾವವನ್ನು ಹೊಂದಿದೆ. ಅದು ನ್ಯೂಟ್ರಲ್. ಇದು ಹೆಚ್ಚು ಇದು ಕಡಿಮೆ ಎನ್ನುವ ಭೇದ ಭಾವವನ್ನು ಅದು ಮಾಡುವುದಿಲ್ಲ. ಈ ಹೆಚ್ಚು ಕಡಿಮೆಯ ಆಟವನ್ನು ನಾವು ಮನುಷ್ಯರು ನಮ್ಮ ಅನುಕೂಲಕ್ಕೆ ಸೃಷ್ಟಿಸಿಕೊಂಡಿದ್ದೇವೆ. ಇದನ್ನು ಶತಮಾನಗಳಿಂದ ಮಾಡುತ್ತಾ ಬಂದ ಕಾರಣ ಇದನ್ನು ನಿಜವೆಂದುಕೊಂಡು ನಂಬುತ್ತೇವೆ. ಆದರೆ ಸತ್ಯ ಬೇರೆಯೇ ಇದೆ. ನಾವು ನಮ್ಮ ಯಶಸ್ಸನ್ನು ಮುಕ್ತವಾಗಿ ಇರಿಸಿಕೊಂಡು ಪ್ರಯತ್ನ ಮಾಡೋಣ ಎನ್ನುವ ಮನೋಭಾವ ಬೆಳೆಸಿಕೊಳ್ಳುತ್ತಾ ಹೋದರೆ ಯಾವುದೂ ಅಸಾಧ್ಯವಲ್ಲ. ಮನುಷ್ಯನ ಹಣೆ ಬರಹ ಬರೆಯುವುದು ಕಾರಣ ಮತ್ತು ಪರಿಣಾಮ. ನಾವು ಯಾರಿಗಿಂತಲೂ ಕಡಿಮೆ ಉತ್ತಮರೂ ಬುದ್ಧಿವಂತರೂ ಅಲ್ಲ. ಕನಸು ಕಾಣದಿದ್ದರೆ ಅದು ನನಸಾಗುವುದಾದರೂ ಹೇಗೆ? ಏನು ಬೇಕು ಎನ್ನುವ ಪ್ರಶ್ನೆಗೆ ಉತ್ತರ ಸಿದ್ಧವಿರಬೇಕು. ಸೋಲು ಅಥವಾ ಗೆಲುವಿಗೆ ಪೂರ್ಣ ಜವಾಬ್ದಾರರು ನಾವೇ. ಇಷ್ಟವಾದದ್ದು ಮಾಡುವುದು ಮತ್ತು ಮಾಡುವುದನ್ನು ಇಷ್ಟಪಡುವುದು. ಗಡಿಯಾರ ನೋಡಿ ಕೆಲಸ ಮಾಡಬೇಡಿ. ಕಲಿಕೆ ಎನ್ನುವುದು ಜೀವನ ಶೈಲಿ. ಸ್ನೇಹಿತರೆ, ಹಾಗೆ ಫ್ಯೂಲ್ ಖಾಲಿ ಆಯಿತು. ಫ್ಯೂಲ್ ಸ್ಟೇಷನಲ್ಲಿ ಹೋಗಿ ಫ್ಯೂಲ್ ತುಂಬಿಸೋಣ ಬನ್ನಿ. ಮಾರುತಿ ಸುಜುಕಿ ಸೂಪರ್ ಕ್ಯಾರಿ CNG ಹೇಗೆ ತುಂಬ್ತಾರೆ ಮತ್ತು ಎಷ್ಟು ಲೀಟರ್ ಕೆಪಾಸಿಟಿ ಎನ್ನುವುದನ್ನು ತಿಳಿದುಕೊಳ್ಳೋಣ ಬನ್ನಿ. ಸ್ನೇಹಿತರೆ, ಮೊದಲಿಗೆ ಬಂದು ಮಾರುತಿ ಸುಜುಕಿ ಸೂಪರ್ ಕ್ಯಾರಿಯಲ್ಲಿ ಪೆಟ್ರೋಲ್ನಲ್ಲಿ ಗಾಡಿ ರನ್ ಆಗುತ್ತೆ. CNGಯಲ್ಲಿ ಹೋಗ್ತಾ ಹೋಗ್ತಾ CNG ಕನ್ವರ್ಟ್ ಆಗುತ್ತೆ ಮತ್ತು CNG 12 kg ಕೆಪಾಸಿಟಿ ಟ್ಯಾಂಕನ್ನು ಅಳವಡಿಸಿರ್ತಾರೆ. ಇದರಲ್ಲಿ 10 kgಯಷ್ಟು CNG ಹಿಡಿತದೆ ಮತ್ತು ಮೈಲೇಜ್ ಒಂದು 24 ಇಲ್ಲ 20 ಎಕ್ಸ್ಪೆಕ್ಟೇಷನ್ ಮಾಡಬಹುದು ಲೋಡಲ್ಲಿ. ಪೆಟ್ರೋಲ್ ಬಂದು 5 ಲೀಟ್ರು ಟ್ಯಾಂಕ್ ಕೊಟ್ಟಿದ್ದಾನೆ. ಪೆಟ್ರೋಲಿಂದ ಒಂದು 10 ಕಿಲೋಮೀಟ್ರ್ ಇಲ್ಲ 6 ಕಿಲೋಮೀಟ್ರ್ ಬರ್ಬೋದು ಸ್ನೇಹಿತರೆ. CNG ಖಾಲಿ ಆದ ತಕ್ಷಣ ಪೆಟ್ರೋಲ್ ಇಲ್ಲಿ ರನ್ ಆಗುತ್ತೆ. ಪೆಟ್ರೋಲ್ ಇಲ್ಲ ಅಂದರೆ CNGಯಲ್ಲಿ ರನ್ ಆಗುತ್ತೆ ಸ್ನೇಹಿತರೆ. ಅತ್ಯುತ್ತಮವಾದ ಮೈಲೇಜ್ ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗೆ ತುಂಬ್ತಾ ಇದ್ದ ಅಣ್ಣ ತುಂಬಿಸ್ಕೊಂಡು ರೇಟ್ ಬಂದ್ಬಿಟ್ಟು KGಗೆ ಪರ್ 85 ರೂಪಾಯಿ KG ಇದೆ. ಮಿನಿ ಲೋಡ್ಗೆ ಮತ್ತು ಸಣ್ಣ ಪುಟ್ಟ ವ್ಯವಹಾರಗಳಿಗೆ ಮಾಡುವಂಥವ್ರಿಗೆ ಈ ಮಿನಿ ಟ್ರಕ್ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಇರುತ್ತೆ. ಕೊನೆಗೂ ಅಣ್ಣ ತುಂಬಿದ್ದಾಯಿತು, ಲೋಡ್ ಆಗ್ತಾ ಇದೆ. ಹಾಗೆ ಡಿಸ್ಕನೆಕ್ಟ್ ಮಾಡಿಕೊಂಡು ಹಾಗೆ ಮುಂದೆ ಹೊರಟ್ವಿ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ನೀವು ಬಲಗಡೆ ನೋಡ್ಬೋದು, ಅಲ್ಲಿ ಲಾರಿ ಅನ್ಲೋಡ್ ಆಗ್ತಿದೆ. CNG ಟ್ಯಾಂಕಿಂದ ಲಾರಿಯಲ್ಲಿ ಬಂದಕ್ಕಂಥ ಟ್ಯಾಂಕಿಂದ ಬಂಕಲ್ಲಿ ಇರ್ತಕ್ಕಂಥ ಟ್ಯಾಂಕಿಗೆ ಅನ್ಲೋಡ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಆ ಟ್ಯಾಂಕ್ಗಳ ಸಿಲಿಂಡರ್ಗಳಿಗೆ CNGನ ಅನ್ಲೋಡ್ ಮಾಡ್ತಾ ಇದ್ದಾರೆ ಎಡಗಡೆ. ನಂಬಿಕೆಗೆ ಅರ್ಹ ಎನ್ನುವ ವ್ಯಕ್ತಿತ್ವ ನಮ್ಮದಾಗಿರಲಿ. ನಂಬಿಕೆ ಎನ್ನುವುದು ಬಹಳ ದೊಡ್ಡದು. ಇದನ್ನು ಗಳಿಸುವುದು ಬಹಳ ಕಷ್ಟ. ಇದನ್ನು ಉಳಿಸಿಕೊಂಡು ಹೋಗುವುದು ಇನ್ನೂ ದೊಡ್ಡ ಕಷ್ಟ. ಜಪಾನಿಯರು ತಮ್ಮ ವ್ಯವಹಾರದಲ್ಲಿ ಮೊದಲು ಗಮನ ನೀಡುವುದು ನಂಬಿಕೆಯ ಬಗ್ಗೆ. ಸಂಸ್ಥೆ ಮತ್ತು ವ್ಯಕ್ತಿ ನಂಬಿಕೆಯನ್ನು ಗಳಿಸಿದ್ದಾರೆಯೇ ಎನ್ನುವುದು ಬಹಳ ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ. ಇಂದು ಸಮಾಜ ಅತ್ಯಂತ ವೇಗದಲ್ಲಿ ಓಡುತ್ತಿದೆ. ಬಹಳಷ್ಟು ಸಮಯ ವ್ಯಾಪಾರದ ಎರಡೂ ಬದಿಯಲ್ಲಿರುವವರನ್ನು
ಬದಿಯಲ್ಲಿರುವವರು ಒಬ್ಬರನ್ನೊಬ್ಬರು ಭೇಟಿ ಕೂಡ ಮಾಡಿರುವುದಿಲ್ಲ. ಆದರೂ ಕೋಟ್ಯಂತರ ರೂಪಾಯಿ ವ್ಯವಹಾರ ಆಗುತ್ತಿರುತ್ತದೆ. ಗುಜರಾತಿನಲ್ಲಿ ಕುಳಿತ ವ್ಯಾಪಾರಸ್ಥ ಕರ್ನಾಟಕದ ಯಾವುದೋ ಊರಿನಲ್ಲಿ ಇರುವ ವ್ಯಕ್ತಿಯ ಜೊತೆ ಅಥವಾ ಸಂಸ್ಥೆಯ ಜೊತೆ ವ್ಯಾಪಾರ ನಡೆಸುತ್ತಾರೆ. 1 ವರ್ಷಗಳು ಕಳೆದರೂ ಭೇಟಿಯಾಗಿರುವುದಿಲ್ಲ. ಫೋನ್ನಲ್ಲಿ ಎಲ್ಲ ಯೋಚಿಸಿ ನಿರ್ಧರಿಸಿ, ಬದುಕೆಂದರೆ ಗೆಲುವಲ್ಲ, ಸೋಲು ಕೂಡ ಸಂಗಾತಿ. ಮಾಡುವುದಕ್ಕೆ ಮುಂಚೆ ಹೇಳಬೇಡಿ, ನಿರಂತರತೆ ಮತ್ತು ಸಂಕಲ್ಪ ಎನ್ನುವ ಜೋಡೆತ್ತುಗಳು. ಬಹಳಷ್ಟು ಜನ ಬಂದು ಹೋಗುತ್ತಾರೆ. ಇದು ಸೀಸನಲ್ ಆಗಿರುವಾಗ ಇಲ್ಲಿಗೆ ಬ್ಲಾಗ್ನ ಎಂಡ್ ಮಾಡ್ತಿದ್ದೆ ಸ್ನೇಹಿತರೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಕೊನೆ ತನಕ ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗ್ತಾನೆ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ.